ಜೀವನ ಒಂದು ಪ್ರಯಾಣ, ಗುರಿ ಮಾತ್ರ ಅಲ್ಲ, ಅನುಭವಗಳ ಪಾಠಶಾಲೆ. ತಪ್ಪುಗಳು ನಮ್ಮನ್ನು ಸೋಲಿಸುವುದಿಲ್ಲ, ಸರಿಯಾದ ದಾರಿಗೆ ನಡೆಸುತ್ತವೆ. ಎಲ್ಲರಿಗೂ ನಮಸ್ಕಾರ. ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಮಾಜಶಾಸ್ತ್ರ, ಇತಿಹಾಸ ಮತ್ತು ಕನ್ನಡ ಭಾಷಾ ಪಠ್ಯಕ್ರಮಗಳನ್ನು ನೋಡಿದ್ದೀವಿ. ಅವುಗಳನ್ನು ಇನ್ನೂ ಯಾರು ನೋಡಿಲ್ವೋ ಹೋಗಿ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏಕೆಂದರೆ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ 5 ಘಟಕಗಳು ಇರ್ತವೆ. ಅದರಲ್ಲಿ ಮೊದಲನೇ ಒಂದು ಘಟಕ ಸಂವಿಧಾನದ ನಿರ್ಮಾಣದ ಕುರಿತು ಇದೆ. ಅದರಲ್ಲಿ ಯಾವ ಅಂಶಗಳನ್ನ ನಾವು ತಿಳ್ಕೊತೀವಿ ಅಂದರೆ, ಸಂವಿಧಾನ ಸಭೆಯ ರಚನೆ ಮತ್ತು ಅದರ ಕಾರ್ಯಗಳು. ಸಂವಿಧಾನ ನಿರ್ಮಾಣ ಆಗೋದಕ್ಕೆ ಅದರ ಸಭೆಯ ರಚನೆ ಹೇಗಾಯಿತು ಮತ್ತು ಆ ಸಭೆಯ ಕಾರ್ಯಗಳು ಏನೇನಿದ್ವು ಅನ್ನೋದನ್ನು ನಾವು 1ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇನ್ನು 2ನೇ ಪಾಯಿಂಟ್ನಲ್ಲಿ ಪ್ರಾಸ್ತಾವಿಕೆ ಮತ್ತು ಅದರ ತತ್ವಶಾಸ್ತ್ರ. ಸಂವಿಧಾನ ನಿರ್ಮಾಣದ ಪ್ರಾಸ್ತಾವಿಕೆ ಆಗಿರಬಹುದು ಮತ್ತು ಅದರ ತತ್ವಶಾಸ್ತ್ರ ಆಗಿರಬಹುದು, ಅದನ್ನು ನಾವು 2ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 3ನೇ ಒಂದು ಪಾಯಿಂಟ್ನಲ್ಲಿ ಮೂಲಭೂತ ರಚನಾ ಸಿದ್ಧಾಂತ. ಸಂವಿಧಾನ ನಿರ್ಮಾಣದ ರಚನಾ ಸಿದ್ಧಾಂತ ಏನಿರಬಹುದು ಅನ್ನೋದನ್ನು 3ನೇ ಒಂದು ಪಾಯಿಂಟ್ನಲ್ಲಿ ನೋಡ್ತೀವಿ. 4ನೇ ಪಾಯಿಂಟ್ನಲ್ಲಿ ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ನಮ್ಮ ಭಾರತದ ಒಂದು ಸಂವಿಧಾನ ಅತ್ಯಂತ ದೊಡ್ಡದಾದ ಸಂವಿಧಾನ ಮತ್ತು ಲಿಖಿತ ಸಂವಿಧಾನ ಆಗಿದೆ. ಇಂತಹ ಲಕ್ಷಣಗಳನ್ನು ನಾವು 4ನೇ ಒಂದು ಪಾಯಿಂಟ್ನಲ್ಲಿ ನೋಡ್ತೀವಿ. 1ನೇ ಘಟಕದಲ್ಲಿ 4 ಅಂಶಗಳು, ಅಂದರೆ ಸಂವಿಧಾನದ ನಿರ್ಮಾಣದ ಕುರಿತು 4 ಅಂಶಗಳನ್ನು ನಾವು ತಿಳ್ಕೊತೀವಿ. ಇಷ್ಟು 1ನೇ ಘಟಕ. ಇನ್ನು ಘಟಕ 2. ಘಟಕ 2ರಲ್ಲಿ ನಾಗರಿಕತೆ ಮತ್ತು ಸಂವಿಧಾನಿಕ ಹಕ್ಕುಗಳು ಮತ್ತು ಕರ್ತವ್ಯಗಳು. ಮೊದಲನೇ ಘಟಕದಲ್ಲಿ ನಾವು ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದನ್ನು ತಿಳ್ಕೊತೀವಿ. ಈಗ ಈ ಒಂದು ದೇಶದ ನಾಗರಿಕತೆಯನ್ನು ಪಡೆದುಕೊಳ್ಳೋದಕ್ಕೆ ಯಾವ ವಿಧಾನಗಳಿವೆ ಅನ್ನೋದನ್ನು ಹಾಗೂ ಸಂವಿಧಾನಿಕ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು 2ನೇ ಘಟಕದಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ನಾಗರಿಕತೆ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳು. ನಾಗರಿಕತಾ ಕಾಯ್ದೆ 2005, 2015, 2019, ಭಾರತೀಯ ಮೂಲದ ವ್ಯಕ್ತಿಗಳು, ವಿದೇಶಸ್ಥ ಭಾರತೀಯ ನಾಗರಿಕರು, ನಾಗರಿಕ ತಿದ್ದುಪಡಿಯ ಕಾಯ್ದೆ. ಮೊದಲನೇ ಒಂದು ಪಾಯಿಂಟ್ನಲ್ಲಿ ನಾವು ಒಂದು ದೇಶದ ನಾಗರಿಕತೆಯನ್ನು ಪಡೆದುಕೊಳ್ಳೋಕೆ, ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನಕವಾಗಿ ಒಂದು ನಾಗರಿಕತೆಯನ್ನು ಪಡೆದುಕೊಳ್ಳೋದಕ್ಕಾಗಲಿ ಅಥವಾ ಕಳೆದುಕೊಳ್ಳೋದಕ್ಕಾಗಲಿ ಏನು ವಿಧಾನಗಳಿವೆ ಅನ್ನೋದನ್ನು 1ನೇ ಪಾಯಿಂಟ್ನಲ್ಲಿ ನಾವು ನೋಡ್ತೀವಿ. ಇನ್ನು 2ನೇ ಪಾಯಿಂಟ್ನಲ್ಲಿ ಮೂಲಭೂತ ಹಕ್ಕುಗಳು, ಅದರ ಅರ್ಥ, ವ್ಯಾಪ್ತಿ ಮತ್ತು ಮಹತ್ವ. ಮೂಲಭೂತ ಹಕ್ಕುಗಳೇನಿದಾವಲ್ಲ ಅವುಗಳ ಅರ್ಥವನ್ನು ತಿಳ್ಕೊತೀವಿ, ಅದರ ವ್ಯಾಪ್ತಿಯನ್ನು ತಿಳ್ಕೊತೀವಿ ಮತ್ತು ಮಹತ್ವವನ್ನು 2ನೇ ಪಾಯಿಂಟ್ನಲ್ಲಿ ತಿಳ್ಕೊತೀವಿ. ಇಷ್ಟು ಘಟಕ 2ರ 3ನೇ ಒಂದು ಪಾಯಿಂಟು ರಾಜ್ಯ ನಿರ್ದೇಶಕ ತತ್ವಗಳು, ಅದರ ಉದ್ದೇಶ ಆಗಿರ್ಬೋದು ಮತ್ತು ಜಾರಿಗೊಳಿಸುವಿಕೆ, ರಾಜ್ಯ ನಿರ್ದೇಶಕ. ಈಗ ಘಟಕ 3. ಘಟಕ 3ರಲ್ಲಿ ವಿಧಾನಮಂಡಲದ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಪಾಯಿಂಟು ಸಂಸತ್ತಿನ ರಚನೆ, ಅಧಿಕಾರಗಳು, ಕಾರ್ಯಗಳು. ಸಂಸತ್ತು ಹೇಗೆ ರಚನೆ ಆಗುತ್ತೆ ಅನ್ನೋದು, ಅದರ ಅಧಿಕಾರಿಗಳು ಯಾರ್ಯಾರಿರ್ತಾರೆ ಅನ್ನೋದು, ಹಾಗೂ ಅವರ ಕಾರ್ಯಗಳಾಗಿರ್ಬೋದು ಅಥವಾ ಸಂಸತ್ತಿನ ಕಾರ್ಯಗಳಾಗಿರ್ಬೋದು ಏನಾಗಿರ್ಬೋದು ಅನ್ನೋದನ್ನು 1ನೇ ಪಾಯಿಂಟಲ್ಲಿ ನೋಡ್ತೀವಿ. 2ನೇ ಪಾಯಿಂಟ್ನಲ್ಲಿ ರಾಜ್ಯ ವಿಧಾನಮಂಡಲಗಳ ರಚನೆ, ಅಧಿಕಾರಗಳು ಮತ್ತು ಕಾರ್ಯಗಳು. ಇದರಲ್ಲಿ ರಾಜ್ಯ ವಿಧಾನಮಂಡಲಗಳ ರಚನೆ ಹೇಗಾಗಿರುತ್ತೆ, ಅಧಿಕಾರಗಳೇನಿರ್ತವೆ ಮತ್ತು ಕಾರ್ಯಗಳೇನಿರ್ತವೆ ಅನ್ನೋದನ್ನು 2ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 3ನೇ ಪಾಯಿಂಟ್ನಲ್ಲಿ ಚುನಾವಣಾ ಸುಧಾರಣೆಗಳು ಮತ್ತು ಚುನಾವಣಾ ಆಯೋಗದ ಪಾತ್ರ. ಚುನಾವಣೆಗಳನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗದ ಒಂದು ಪಾತ್ರ ಮಹತ್ವದಾಗಿರುತ್ತದೆ ಮತ್ತು ಚುನಾವಣೆ ಸುಧಾರಣೆಗಳನ್ನು ಕೂಡ ಈಗ ನಮ್ಮ ಭಾರತ ದೇಶದಲ್ಲಿ ತಂದಿದ್ದಾರೆ. ಅವುಗಳು ಏನೇನು ಅನ್ನೋದನ್ನು 3ನೇ ಪಾಯಿಂಟ್ನಲ್ಲಿ ತಿಳ್ಕೊತೀವಿ. 4ನೇದಾಗಿ ಪಕ್ಷ ಭ್ರಷ್ಟತೆಯ ವಿರೋಧಿ ಕಾನೂನು ಮತ್ತು ಅದರ ಪರಿಣಾಮಗಳು. ಅಂದರೆ ಪಕ್ಷ ಭ್ರಷ್ಟ ಮಾಡ್ತಿಲ್ಲ ಅದರ ಕುರಿತು, ಅದರ ವಿರೋಧ ಕಾನೂನುಗಳು ಏನಿವೆ ಅನ್ನೋದನ್ನು ಮತ್ತು ಅದರ ಪರಿಣಾಮಗಳು ಏನಾದವು ಅನ್ನೋದನ್ನು ನಾವು 4ನೇ ಪಾಯಿಂಟಲ್ಲಿ ನೋಡ್ತೀವಿ. ಇಷ್ಟು ಅಂಶಗಳನ್ನು ನಾವು ಘಟಕ 3 ವಿಧಾನಮಂಡಲದಲ್ಲಿ ಅರ್ಥ ಮಾಡ್ಕೋತೀವಿ. ಇನ್ನು ಘಟಕ 4. ಘಟಕ 4ರಲ್ಲಿ ಕಾರ್ಯಾಂಗದ ಕುರಿತು ಅಧ್ಯಯನ ಮಾಡ್ತೀವಿ. ಮಾತ್ರ ಕಾರ್ಯಾಂಗ ಆಗಿರುವಂತಹ ಭಾರತದ ರಾಷ್ಟ್ರಪತಿಯ ಚುನಾವಣೆ ಆಗಿರ್ಬೋದು, ಅಧಿಕಾರಗಳಾಗಿರ್ಬೋದು ಮತ್ತು ಕಾರ್ಯಗಳಾಗಿರ್ಬೋದು, ಇವುಗಳನ್ನು ನಾವು ಮೊದಲನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 2ನೇ ಪಾಯಿಂಟ್ನಲ್ಲಿ ರಾಜ್ಯಪಾಲರು, ಅವರ ನೇಮಕಾತಿ, ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತೀವಿ. 3ನೇ ಒಂದು ಪಾಯಿಂಟ್ನಲ್ಲಿ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ, ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ನೋಡ್ತೀವಿ. 4ನೇ ಪಾಯಿಂಟ್ನಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ, ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ನಾವು 4ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಅದೇ ರೀತಿ 5ನೇ ಪಾಯಿಂಟ್ನಲ್ಲಿ ಸಹಕಾರಿ ಸಂಘೀಯ ತತ್ವದ ಬಗ್ಗೆ ನಾವು 4ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇಷ್ಟು ಅಂಶಗಳನ್ನು ನಾವು ಘಟಕ 4 ಕಾರ್ಯಾಂಗದಲ್ಲಿ ನೋಡುವಂಥದ್ದು.
ಇನ್ನು ಘಟಕ 5ರಲ್ಲಿ ನ್ಯಾಯಾಂಗದ ಕುರಿತು ಅಧ್ಯಯನ ಮಾಡ್ತೀವಿ. ಘಟಕ 4ರಲ್ಲಿ ಕಾರ್ಯಾಂಗ, ಈಗ ನ್ಯಾಯಾಂಗದ ಕುರಿತು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಮೊದಲನೇ ಒಂದು ಪಾಯಿಂಟು ಸುಪ್ರೀಂ ಕೋರ್ಟ್ನ ರಚನೆ, ಅಧಿಕಾರಿಗಳು ಮತ್ತು ಕಾರ್ಯಗಳ ಕುರಿತು ಅಧ್ಯಯನ ಮಾಡ್ತೀವಿ. ಎರಡನೇ ಪಾಯಿಂಟ್ನಲ್ಲಿ ಹೈಕೋರ್ಟ್ನ ರಚನೆ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಕಾರ್ಯವಾಗಿರ್ಬೋದು, ಅದನ್ನು ಕುರಿತು ಎರಡನೇ ಪಾಯಿಂಟಲ್ಲಿ ನೋಡ್ತೀವಿ. ಮೂರನೇ ಪಾಯಿಂಟ್ನಲ್ಲಿ ನ್ಯಾಯ ಪರಿಶೀಲನೆ ಮತ್ತು ನ್ಯಾಯಾಂಗ ಸಕ್ರಿಯತೆ. ನ್ಯಾಯಾಂಗದ ಒಂದು ಅರ್ಥನೇ ಜನರಿಗೆ ನ್ಯಾಯವನ್ನು ಕೊಡಿಸುವುದು, ಅದರ ನ್ಯಾಯ ಪರಿಶೀಲನೆಯನ್ನು ಹೇಗೆ ಮಾಡುತ್ತೆ ಅನ್ನೋದನ್ನು ಮತ್ತು ನ್ಯಾಯ ಸಕ್ರಿಯತೆನ ಹೇಗೆ ಮಾಡುತ್ತೆ ಅನ್ನೋದನ್ನು ನಾವು ಮೂರನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ನಾಲ್ಕನೇ ಪಾಯಿಂಟ್ನಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯದ ಕುರಿತು ಅಧ್ಯಯನ ಮಾಡ್ತೀವಿ. ಇಷ್ಟು ಅಂಶಗಳನ್ನು ನಾವು ಘಟಕ 5ರಲ್ಲಿ ನೋಡ್ತೀವಿ. ಇದು 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇದರ ಒಂದು ಪ್ಯಾಟರ್ನ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ 10 ಮಾರ್ಕ್ಸಿನೂ 15 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸಿನೂ ಬರುತ್ತೆ ಮತ್ತು 2 ಮಾರ್ಕ್ಸಿನ ಕ್ವಶನ್ಸ್ಗಳು ಬರ್ತವೆ. ಅವುಗಳನ್ನ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.